ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಚಿಕನ್ ಬ್ರೆಡ್ ಪೀಸಲ್ಲಿ ಒಂದು ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ರುಚಿಯಾಗಿರುತ್ತೆ. ರೊಟ್ಟಿಗೆ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೆಮಿ ಗ್ರೇವಿ ಅಂತ ಕೂಡ ಹೇಳ್ಬೋದು. ಚಿಕನ್ ಬ್ರೆಡ್ ಪೀಸ್ನ ಕರಿನಲ್ಲಿ ಸಾಂಬಾರಲ್ಲಿ ತಿನ್ನುವಾಗ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಬಳಸ್ಕೊಂಡು ಒಂದು ಪಲ್ಯನ ಮಾಡೋಣ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದಕ್ಕೆ ನಾನು 1/4 kg ಈರುಳ್ಳಿನ ತೊಗೊಂಡಿದ್ದೀನಿ. 1/4 kg ಚಿಕನನ್ನು ತೊಗೋತಾ ಇದ್ದೀನಿ. ಅದಕ್ಕೆ ಸಮ ಪ್ರಮಾಣದಲ್ಲಿ ಈರುಳ್ಳಿನ ತೊಗೋಬೇಕು. ಈರುಳ್ಳಿನ ಸಿಪ್ಪೆ ತೆಗೆದು ನೋಡಿ ಈ ಥರ ದಪ್ಪ ದಪ್ಪನಾಗಿ ಹೆಚ್ಚಿಡ್ಕೋಬೇಕು. ನಾನಿಲ್ಲಿ 4ರಿಂದ 5 ಮಧ್ಯಮ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಎಲ್ಲ ಈರುಳ್ಳಿನೂ ಈ ಥರ ದಪ್ಪ ದಪ್ಪನಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನೋಡಿ. ಆನಂತರ ಚಿಕನನ್ನು ತಗೋತಾ ಇದ್ದೀನಿ ನೋಡಿ. ಈ ಥರ ಪೀಸಸ್ ಇರುತ್ತಲ್ಲ, ಬ್ರೆಡ್ ಪೀಸ್ ಅಂತ ಕರಿತೀವಲ್ಲ ಚಿಕನ್ನಲ್ಲಿ, ಇದನ್ನು ಯಾರೂ ಅಷ್ಟೊಂದು ತಿನ್ನೋಕ್ಕೆ ಇಷ್ಟಪಡಲ್ಲ ಸಾರು ಕರಿನಲ್ಲಿ, ಅಂಥದ್ದನ್ನು ತೊಗೊಂಡಿದ್ದೀನಿ. ಈರುಳ್ಳಿನ ಹೇಗೆ ಕಟ್ ಮಾಡ್ಕೊಂಡ್ವಲ್ಲ ಅದೇ ಥರ ಚಿಕನನ್ನು ಕೂಡ ಕಟ್ ಮಾಡ್ಕೋಬೇಕು. ಅದೇ ಸೈಜಿಗೆ ಕಟ್ ಮಾಡ್ಕೋಬೇಕು. ಎಲ್ಲ ಚಿಕನನ್ನು ಅದೇ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ನೋಡಿ. ಚಿಕನನ್ನು ಮೊದಲೇ ತೊಳೆದಿರಬೇಕು. ತೊಳೆದಾದ್ಮೇಲೆ ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಚಿಕನ್ ಮತ್ತು ಈರುಳ್ಳಿ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೋಡಿ. ಎರಡು ಒಂದೇ ಸೈಜ್ಗೆ ಕಟ್ ಮಾಡಿದ್ದೀನಿ. ಆನಂತರ ಮಸಾಲೆ ಮಾಡ್ಕೊಬರೋಣ. 1 ಹಿಡಿಯಷ್ಟು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ, ಹಸಿ ತೆಂಗಿನಕಾಯಿನ. 4ರಿಂದ 5 ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಅರ್ಧ ಇಂಚಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆನ ಹಾಕೋತಾ ಇದ್ದೀನಿ, 1 ಇಂಚಷ್ಟು. ಆನಂತರ 2 ಲವಂಗನ ಹಾಕೋತಾ ಇದ್ದೀನಿ. 1 ಏಲಕ್ಕಿನ ಹಾಕೋತಾ ಇದ್ದೀನಿ. 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲೇ 1-2 ಪೀಸನ್ನು ಹಾಕೋತಾ ಇದ್ದೀನಿ. 1 ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿ ಜಾರಲ್ಲಿ ರುಬ್ಕೋಬೇಕು ಈ ಥರ ನೋಡಿ. ತುಂಬ ಪೇಸ್ಟ್ ಮಾಡಬಾರ್ದು, ಈ ಥರ ಸ್ವಲ್ಪ ದಪ್ಪನಾಗಿರಬೇಕು. ಆನಂತರ ಒಂದು ಬಾಣಲೆನ ಇಟ್ಕೊಂಡು 5ರಿಂದ 6 ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಅಷ್ಟನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಕೆಂಪಗಾಗೋ ತನಕ ಏನು ಬಿಡೋದು ಬೇಡ. ಇವಾಗ ಚಿಕನನ್ನು ಕೂಡ ಇವಾಗಲೇ ಹಾಕೊಂಬಿಡೋಣ ನೋಡಿ. ಪೀಸ್ ಮಾಡಿಟ್ಟಂಥ ಚಿಕನನ್ನು ಕೂಡ ಹಾಕೊಂಬಿಡೋಣ. ಚಿಕನ್ ಹಾಕ್ಕೊಂಡು ಅದಕ್ಕೆ 1/4 ಟೀ ಚಮಚದಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 2ರಿಂದ 3 ಟೀ ಚಮಚದಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಹೇಗಿದೆ ಅದನ್ನು ನೋಡಿಕೊಂಡು, ನೀವೆಷ್ಟು ಖಾರ ತಿಂತೀರಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗಲೇ ಇದಕ್ಕೆ ನೀರು ಹಾಕೋಕ್ಕೆ ಹೋಗಬೇಡಿ. ಚಿಕನ್ ಕೂಡ ನೀರು ಬಿಟ್ಕೊಳ್ಳುತ್ತೆ, ಈರುಳ್ಳಿ ಕೂಡ ನೀರು ಬಿಟ್ಕೊಳ್ಳುತ್ತೆ. ಇದೆರಡು ಚೆನ್ನಾಗಿ ಬೇಯಬೇಕು. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೇಯಬೇಕು. 5ರಿಂದ 6 ನಿಮಿಷ ಹಾಗೆ ಬೇಯಿಸಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ. ಮಸಾಲೆ ಕೂಡ ನಾವೇನು ಹುರಿದಿಲ್ವಲ್ಲ, ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ನೀರನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಎಷ್ಟು ನೀರು ಹಿಡಿಸುತ್ತೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಟೀ ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸಿ. ಈಗ ಆಲ್ರೆಡಿ ಇವಾಗ 6ರಿಂದ 7 ನಿಮಿಷಗಳ ಕಾಲ ಚಿಕನ್ ಮತ್ತು ಈರುಳ್ಳಿ ಬೆಂದಿದೆ. ಇವಾಗ 10 ನಿಮಿಷ ಬೆಂದರೆ ಸಾಕು, ಪಲ್ಯ ರೆಡಿಯಾಗೋಗುತ್ತೆ ನೋಡಿ. ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಉರಿನ ಕಂಪ್ಲೀಟಾಗಿ ಸಣ್ಣ ಮಾಡ್ಕೊಳ್ಳಿ. ಆವಾಗ ತಿರುಗಿಸ್ತಾ ಇರಿ, ತಳ ಹೊತ್ತೋ ಚಾನ್ಸ್ ಇರುತ್ತೆ. ಇವಾಗ ಒಂದು ಪ್ಲೇಟನ್ನು ಮುಚ್ತಾ ಇದ್ದೀನಿ ನಾನು. ಮಧ್ಯದಲ್ಲಿ ಒಂದು ಸೌಟಿಟ್ಟು ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಪ್ಲೇಟನ್ನು ಮುಚ್ತಾ ಇದ್ದೀನಿ. ಆನಂತರ ನೋಡಿ ಮಧ್ಯೆ ತೆಗೆದು ಕೈ ಆಡಿಸ್ತಾ ಇರಿ. 10 ನಿಮಿಷಗಳ ಕಾಲನೂ ಹಾಗೆ ಬಿಟ್ಬಿಡಬೇಡಿ. ಮಧ್ಯದಲ್ಲಿ ಒಂದು ಸರಿ ತೆಗೆದು ಕೈ ಆಡಿಸಿದ್ದೀನಿ ನೋಡಿ. ಇವಾಗ ಮತ್ತೆ ಒಂದು 5 ನಿಮಿಷ ನಾನು ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ತೆಗಿತಾ ಇದ್ದೀನಿ. 5-6 ನಿಮಿಷ ಆದಮೇಲೆ ಟೋಟಲಿ ಒಂದು 15ರಿಂದ 20 ನಿಮಿಷ ಪಲ್ಯ ಬೆಂದಿದೆ. ಇವಾಗ ನೋಡಿ ಪಲ್ಯ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಹಾಗೂ ಸುಲಭದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.